ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ ಸೂಡಿ ಖಬಸ್ತೂರು ಸಿರುಗುಪ್ಪದಿಂದ ಮಾತಾಡ್ತಿರೋದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆಯನ್ನು 2025 ಸರ್ವೆಯನ್ನು ಮಾಡ್ತಾಯಿದ್ದಾರೆ. ಈ ಸಮಯದಲ್ಲಿ ಒಬ್ಬ ಸರ್ವೆ ಆಫೀಸರ್ ಮನೆಗೆ ಬಂದಂಥ ಸಮಯದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಉದಾಹರಣೆಗೆ ಇವರು ಗಂಗಾಧರ ಗೌಡೆ ಮೆದಕಿನಾಳ್ ಸಿರುಪದಲ್ಲಿರ್ತಾರೆ. ಇವರು ಸರ್ವೆ ಆಫೀಸರು. ಇವರು ನಮ್ಮ ಮನೆಗೆ ಬಂದಂಥ ಸಮಯದಲ್ಲಿ ನಾವು ಯಾವ ರೀತಿಯಾಗಿರುವಂಥ ಉತ್ತರಗಳನ್ನು ಕೊಡಬೇಕು, ನಾವು ಯಾವ ದಾಖಲಾತಿಗಳನ್ನು ಇಟ್ಕೊಂಡಿರಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ. ಜೊತೆಗೆ ನಿಮಗೆ ತಿಳಿದಿಲ್ಲ ಅಂದರೆ ಒಂದು ಸಲ ಬಿಟ್ಟು 4 ಸಲ ನೋಡಿರಿ. ಈ ವಿಡಿಯೋ ಬಹಳ ಮಹತ್ವದ್ದಾಗಿದೆ. ನಮ್ಮೆಲ್ಲರೂ ಬಂದಂಥ ಸಮಯದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು, ಬಯಲ್ಪತ್ರ ಸಮಾಜ ಬಂಧುಗಳು ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋಂಥದ್ದು ಈ ವಿಡಿಯೋದಲ್ಲಿದೆ. ತಪ್ಪದೇ ಇದನ್ನು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳಿ ಕೇಳ್ಕೊತಿದ್ದೀನಿ. ಜೈ ಬಂತು, ಜೈ जगन्नाथ. सगोल बंतुलके राम राम. मी अशोका सुडी खबस्तोड सिरुगुप्पा राज्य प्रधान कार्यदर्शी कर्नाटक राज्य बैलपत्र संघ. मी गोडा व्हिडिओ गोडालसम या व्हिडिओ नंतर गोडा सर्वे ऑफिसर भरकेसिराळाय क्या उत्तर दिच्छै वो सर्वे ऑफिसर पचार क्वेश्चन मन किलचो वो टाइम नंतर मैं की डॉक्यूमेंट मन रोइन तच्छै बलबर गोडा व्हिडिओ गोडालसम. उदाहरण को एग्जांपल करचे बोले ये गंगाधर गौडे मेदकिनाळ सिरुगुप्पा ಅಂತ रोचे ये सर्वे ऑफिसर एक नंबर केसारलेस वो टाइम नंतर वो 50 प्रश्न में क्या हमें क्या उत्तर दिच्छै की डॉक्यूमेंट में रोइन तच्छै वो ಜೊತೆಗೆ वो सरसे लीना नसन आइना बलबर हमें खुद का दिखी है ना हमें लेट बलबर फोर्चे वेट के ये वीडियो भारी इंपॉर्टेंट रहीसु. सगोल बंधुಗಳಿಗೆ शेयर करो, मोर चैनल लाइक करो, सब्सक्राइब करो. सगोल तुम्हारा घर में सगोल के बसे है ना बुझत करो और ऑफिसर असला सर्वे ऑफिसर क्या बुझे करा चलबरो ये वीडियो ಅಂತ रोचे वेट के ये वीडियो मिस करताव. जय ಬಂತು, ಜೈ ಜಗನ್ನಾಥ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸರ್ವೆ ಆಫೀಸರ್ ಆಗಿ ಮುಂದೆ ಇರ್ತಕ್ಕಂಥ ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಕರೆ ಯಾರಿದ್ರಿ ಮನೆಯಲ್ಲಿ? ನಮಸ್ಕಾರ. ಯಾರು ಸರ್? ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಬಂದಿದ್ದೀವಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಆಯೋಗದಿಂದ ಬಂದಿದ್ದೀವಿ ಸರ್. ಅದಕ್ಕೆ ಮಾಹಿತಿ ಕೊಡಬೇಕಾಗಿತ್ತು, ಮಾತಾಡಲಿಕ್ಕಂತ ಬಂದಿದ್ದೀವಿ. ಓಕೆ, ಸಂತೋಷ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಬಂದಿದ್ದೀವಿ ಸರ್. ಸಾಮಾಜಿಕ ಮತ್ತು ಶೈಕ್ಷಣಿಕ ಇಲಾಖೆಯಿಂದ ನಾವು ಬಂದಿದ್ದೀವಿ. ಸಾಮಾನ್ಯ ಮಾಹಿತಿ ಸರ್ ನಿಮ್ಗೆ ಕೇಳಕ್ಕೆ ಬಂದಿದ್ದೀವಿ. ಈಗ ಸಾಮಾನ್ಯ ಮಾಹಿತಿ ಪ್ರೆಸೆಂಟ್ ಆಗಿರೋದು ಜಿಲ್ಲೆಯ ಹೆಸರು ಬಳ್ಳಾರಿ ಅಂತ ನಮ್ಮ ಹತ್ರ ಇರುತ್ತೆ ಸರ್. ನಾವು ಬರ್ಕೊತೀವಿ ಅದನ್ನು. ಜಿಲ್ಲೆಯ ಸಂಕೇತ ಅದು ನಮ್ಮ ಹತ್ರ ಇರುತ್ತೆ, ನಾವು ಬರ್ಕೊಳ್ತೀವಿ. ತಾಲೂಕು ಹೆಸರು ಅದು ನಾವು ಬರ್ಕೊತೀವಿ. ಮತ್ತು ತಾಲೂಕು ಸಂಕೇತ ಅದು ನಮ್ಮ ಹತ್ರ ಇರುತ್ತೆ ಸರ್, ನಾವು ಬರ್ಕೊಳ್ತೀವಿ. ಮತ್ತು ಸಮೀಕ್ಷೆ ಬ್ಲಾಕ್ ಸಂಖ್ಯೆ ಇದು ನಮ್ಮ ಹತ್ರ ಇರುತ್ತೆ, ಅದನ್ನು ನಾವು ಬರ್ಕೊತೀವಿ ಸರ್. ಮತ್ತು ಮನೆಯ ಸಂಖ್ಯೆ ಅದು ಕೂಡ ನಮ್ಮ ನೀವು ಮನೆಯ ಸಂಖ್ಯೆ ಏನಂತ ಹೇಳಿದ್ರೆ ನೀವು ಹೇಳಿದ್ರೆ ನಾವು ಬರ್ಕೊತೀವಿ ಸರ್ ಅದನ್ನು. ಇವರು ನಮ್ಮ ದೊಡ್ಡಮ್ಮ ಸರ್, ಅವ್ರು ಸಪ್ರೇಟ್ ಆಗಿರುವಂಥದ್ದು ಮಾಹಿತಿ ಅವ್ರು ಕೊಡ್ತಾರೆ. ಅವ್ರದ್ದು ಸಪ್ರೇಟ್ ಆಗಿರುವಂಥದ್ದು ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡು ಸಪ್ರೇಟ್ ಆಗಿದೆ. ನನ್ನ ಕುಟುಂಬದ ಮಾಹಿತಿ ನಾನು ಕೊಡ್ತೀನಿ. ನನ್ನ ಕುಟುಂಬದ ಮುಖ್ಯಸ್ಥ ನಾನೇ ಸರ್. ಓಕೆ ಸರ್. ನಿಮ್ಮ ಮನೆಯ ಸಂಖ್ಯೆ? ಸರ್ ನಮ್ಮ ಮನೆಯ ಸಂಖ್ಯೆ ಬಂದು 141. ಹಾಂ, ಓಕೆ ಸರ್. 141 ಬರ್ಕೊಳ್ತಿದ್ವಿ. ಅಂಚೆ ವಿಳಾಸ ಸರ್? ಅಂದರೆ ಅಂಚೆ ವಿಳಾಸ ಅಂದರೆ ರಾಜೀವ್ ಗಾಂಧಿ ನಗರ 11ನೇ ವಾರ್ಡ್, ಸಿರುಗುಪ್ಪ ತಾಲೂಕು, ಸಿರುಗುಪ್ಪ ಪೋಸ್ಟು, ಬಳ್ಳಾರಿ ಜಿಲ್ಲೆ, ಕರ್ನಾಟಕ ಸರ್. ಓಕೆ ಸರ್, ಬರ್ಕೊಳ್ತೀವಿ ಸರ್. ಓಕೆ. ಇವಾಗ ಕುಟುಂಬ ಮುಖ್ಯಸ್ಥರ ಮತ್ತು ಸದಸ್ಯರ ಮಾಹಿತಿ ಸರ್. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದರೆ ಅವರೆಲ್ಲರೂ ಮಾಹಿತಿ? ಕುಟುಂಬದ ಮುಖ್ಯಸ್ಥ ನಾನೇ ಸರ್. ಹಾಂ. ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನಮ್ಮಿಬ್ಬರು ಮಕ್ಕಳಿದ್ದಾರೆ. ಅವ್ರ ಮಾಹಿತಿ ಕೊಡ್ತೀನಿ ಸರ್ ನಾನು. ಓಕೆ ಸರ್. ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆ ಸರ್? ಅಂದರೆ ನನ್ನ ಫೋನ್ ನಂಬರ್ ಬಂದು 9008919820. ಓಕೆ ಸರ್, ಬರ್ಬೋದು. ಮತ್ತು ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ಸರ್? ನಮ್ಮ ತಂದೆ ವಿವರ ಹೇಳ್ಬೇಕು ಸರ್? ಹೌದು ಸರ್. ನಿಮ್ಮ ತಂದೆ, ನಿಮ್ಮ ಮುಖ್ಯಸ್ಥರು ನೀವೇ ಮುಖ್ಯಸ್ಥರು ಸರ್. ಇವಾಗ ನೀವೇ ನಾನು ಮುಖ್ಯಸ್ಥರು. ನಿಮ್ಮ ತಂದೆಯ ವಿವರ ಸರ್? ನಿಮ್ಮ ತಂದೆ ಏನು ಕೆಲಸ ಮಾಡ್ತಿದ್ರು? ಓಕೆ. ಈಗ ಅಂದರೆ ನಾನು ಮುಖ್ಯಸ್ಥರಾಗಿ ಬರೆಸ್ತಾ ಇದ್ದರೆ ನಮ್ಮ ತಂದೆ ಮಾಹಿತಿ ಕೊಡಬೇಕು. ಹೌದು 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 ಹೌದು. ನಿಮ್ಮ ತಂದೆಯ ಮುಖ್ಯಸ್ಥರ ವಿವರ ಸರ್. ಮತ್ತು ವಿದ್ಯಾರ್ಹತೆ? ನಮ್ಮ ತಂದೆ ವಿದ್ಯಾರ್ಥಿ ಓದ್ಕೊಂಡಿಲ್ಲ ಸರ್. ಅವರು ಅನಕ್ಷರಸ್ಥರಿದ್ದಾರೆ, ಓದ್ಕೊಂಡಿಲ್ಲ, ಅನಕ್ಷರಸ್ಥರು ಸರ್. ಹಾಂ, ಓಕೆ ಸರ್, ಬರ್ಕೊತೀನಿ. ನೆಕ್ಸ್ಟ್ ಸರ್. ಮತ್ತು ಉದ್ಯೋಗ ಸರ್? ನಮ್ಮ ತಂದೆ ಮಾಡ್ತಿರುವಂಥ ಉದ್ಯೋಗ ಬಯಲು ಪತ್ತಾರಿಕೆ ಸರ್. ಬಯಲು ಪತ್ತಾರಿಕೆ ಅಂದರೆ ಅವರು ಬಯಲು ಪತ್ತಾರಿಕೆ ಅಂದರೆ ಕಲ್ಲು ತಾಮ್ರ, ಹಿತ್ತಾಳೆ ಮತ್ತು ಕಂಚು, ಜರ್ಮನ್ ಸಿಲ್ವರ್ನಿಂದ ದಿನ ವಸ್ತುಗಳ ಬಳಕೆ ವಸ್ತುಗಳನ್ನು ಮಾಡಿ ಮಾರಾಟ ಮಾಡ್ತಿರ್ತಾರೆ ಸರ್. ನಮ್ಮ ತಂದೆ ವೃತ್ತಿ ಒಂದು ಬಯಲು ಪತ್ತಾರಿಕೆ ಸರ್. ಬಯಲು ಪತ್ತಾರಿಕೆ. ಓಕೆ ಸರ್. ಬಯಲು ಪತ್ತಾರಿಕೆ ಅಂತ ನಾನು ಬರ್ಕೊಳ್ತೀನಿ. ನಿಮ್ಮ ತಂದೆಯವರು ಹುಟ್ಟಿದ ಜಿಲ್ಲೆ? ನಮ್ಮ ತಂದೆಯವರು ಹುಟ್ಟಿದ ಜಿಲ್ಲೆ ಇದೇ ಸರ್, ಬಳ್ಳಾರಿ ಜಿಲ್ಲೆನೇ ಸರ್. ಹೌದಾ ಸರ್? ನಮ್ಮ ಲೋಕಲ್ ಹುಟ್ಟಿದ ಜಿಲ್ಲೆ ಸರ್. ಇದರಲ್ಲಿ ನಿಮ್ಮ ತಂದೆಯವರು ಮತ್ತೆ ಬೇರೆ ಜಿಲ್ಲೆಯಲ್ಲಿ, ಈಗ ಅಕಸ್ಮಾತ್ ನಿಮ್ಮ ಕುಟುಂಬದವರು ಬೇರೆ ಜಿಲ್ಲೆದಾಗ ಹುಟ್ಟಿದ್ರೆ ಅದು ಬೇರೆ ಜಿಲ್ಲೆ ಅಂತ ನಾವು ಬರ್ಕೊತೀವಿ. ಇಲ್ಲ ಸರ್, ನಮ್ಮ ತಂದೆಯವರು ಇಲ್ಲೇ ಹುಟ್ಟಿದ ಕಾರಣದಿಂದ ನಾವು ಇದೇ ಜಿಲ್ಲೆ ಅಂತ ಬರ್ಕೊಳ್ತೀವಿ ಸರ್. ಓಕೆ. ಇಲ್ಲ, ಇವಾಗ ನಿಮಗೆ 2ನೇ ಕ್ವಶನಲ್ಲಿ ಎ ಕೇಳಿದ್ದೀನಿ ಸರ್. ಈಗ ಅದು 2ನೇ ಕ್ವಶನಲ್ಲಿ ಬಿ ಕೇಳ್ತಾ ಇದ್ದೀನಿ ಸರ್. ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ ಸರ್? ನನ್ನ ಆಧಾರ್ ಕಾರ್ಡ್ ಸಂಖ್ಯೆ ಬಂದು 5386 ಹಾಂ ಸರ್. 8054 ಹಾಂ ಸರ್. 0519. ಹಾಂ, ಓಕೆ ಸರ್.
ಇದು ನಮ್ಮ ಆಧಾರ್ ಕಾರ್ಡ್ ನಂಬರ್. ಹೌದು, ಓಕೆ ಸರ್. ನಿಮ್ಮ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಸರ್? ನಮ್ಮ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಬಂದು ರೇಷನ್ ಕಾರ್ಡ್ ಸರ್. ರೇಷನ್ ಕಾರ್ಡ್ ಅಲ್ಲ ಸರ್, ರೇಷನ್ ಕಾರ್ಡ್ ಸಂಖ್ಯೆ ಬಂದು 5507001688 ಓಕೆ ಸರ್, ಮೆನ್ಷನ್ ಆಗ್ತಾ ಇದೆ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳ ಆಧಾರ್ ಕಾರ್ಡ್ ಸಂಖ್ಯೆ ಸರ್? ನಿಮ್ಮ ಟೋಟಲ್ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರದು ಓಕೆ ಸರ್. ನಾವು 4 ಜನ ಇದ್ದೀವಿ ಸರ್, ನಾನು ನನ್ನ ಹೆಂಡತಿ ನಮ್ಮಿಬ್ಬರು ಮಕ್ಕಳು ಸರ್. ಅವರ ಆಧಾರ್ ಕಾರ್ಡ್ ಬಂದು ಈಗ ನಂದು ಆಧಾರ್ ಹೇಳಿದೆ ನೋಡಿ ಸರ್ ಮೇಲ್ಗಡೆ. ಈಗ ನನ್ನ ಹೆಂಡತಿದು ಬಂದು 569283041209. ಇದು ನಿರ್ಮಲಾ ಇಲ್ಲ ಅಂತೇಳಿ ಸರ್. ಇನ್ನೊಬ್ಬ ನನ್ನ ಸಮರ್ಥ ಅಂತೇಳಿ 4396 ಓಕೆ 1045 ಓಕೆ 3924. ಓಕೆ. ಆಮೇಲೆ ಇನ್ನೊಬ್ಬ ತಂದು ಸರ್ 6363 ಓಕೆ 1209 ಓಕೆ 4569. ಓಕೆ. ಇದು 4 ಜನದ್ದು ನಮ್ಮ ಆಧಾರ್ ಕಾರ್ಡ್. ನಿಮ್ಮ ಕುಟುಂಬದ ಸದಸ್ಯರು 4 ಮಂದಿ. ಹಾಂ ಸರ್. ಓಕೆ. ಕುಟುಂಬದಲ್ಲಿ ಎಲ್ಲ ಸದಸ್ಯರುಗಳ ಚುನಾವಣೆ ಗುರುತಿನ ಚೀಟಿ ಅಂದರೆ ನೀವು 18 ವರ್ಷ ಮೇಲ್ಪಟ್ಟವ್ರು ಯಾರಿದ್ರೆ ಅವ್ರಿಗೆಲ್ಲ ಎಲೆಕ್ಷನ್ ಕಾರ್ಡುಗಳ ನಂಬರ್. ನಾವು ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರದ್ದು ವೋಟರ್ ಐಡಿ ಸರ್. UBB ನಂಬರ್ ಬಂದು UBB 1791185. ಇದು ನಮ್ಮದು ಸರ್. ಓಕೆ. UBB 63890249. ಓಕೆ. ಇದು ನಮ್ಮ ಹೆಂಡತಿ ಸರ್. ಓಕೆ. ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ಹೆಸರು? ಕುಟುಂಬದ ಮುಖ್ಯಸ್ಥರು ಅಂದರೆ ನಾನೇ ಸರ್, ಅಶೋಕ್ ಕುಮಾರ್ ಎ ಅಂತೇಳಿ. ಓಕೆ. ಅಶೋಕ್ ಕುಮಾರ್ ಎ ಸರ್. ಓಕೆ. ಮತ್ತು ನನ್ನ ಧರ್ಮಪತ್ನಿ ನಿರ್ಮಲಾ ಎಲ್. ಓಕೆ ಸರ್. ದೊಡ್ಡ ಮಗ ಸಿದ್ಧಾರ್ಥ್ ಎ. ಓಕೆ ಸರ್. ಮಗ ಸರ್? ಎರಡನೇ ಮಗ ಸಮರ್ಥ್ ಎ. ಓಕೆ ಸರ್, ಸಮರ್ಥ. ಓಕೆ. ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಸರ್? ಅಲ್ಲಿ ಸಂಬಂಧ ಅಂದರೆ ಈಗ ನಾನು ಮುಖ್ಯಸ್ಥ ಸರ್, ಅವರು ಮೊದಲನೇವರು ನನ್ನ ಹೆಂಡತಿ. ಓಕೆ ಸರ್. ಮತ್ತು ಇನ್ನೊಬ್ಬ ಮಗ ಮತ್ತು ಮಗ. ಇಬ್ಬರು ಮಕ್ಕಳು ಸರ್, ಅಂದರೆ ಮಗ ತಂದೆ ತಾಯಿ ಇಬ್ಬರು. ಹಾಂ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮತ್ತು ನಿಮ್ಮ ಧರ್ಮ ಸರ್? ನಮ್ಮ ಧರ್ಮ ಬಂದು ಹಿಂದೂ ಸರ್. ಹಿಂದೂ. ಓಕೆ ಸರ್. ಇವುಗಳಿಗೆಲ್ಲ ನಾವು 8 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಈಗ 9ನೇ ಪ್ರಶ್ನೆ, ನಿಮ್ಮ ಜಾತಿ ಯಾವುದು ಸರ್? ನಮ್ಮ ಜಾತಿ ಬಂದು ಬೈಲಪಟ್ಟ ಸರ್, BAILA TATAR. ಅದು ನಿಮ್ಮ ವೆಬ್ಸೈಟ್ನಲ್ಲಿ ಕ್ರಮ ಸಂಖ್ಯೆ 101 ಇದೆ ಸರ್. ಆ 101ರಲ್ಲಿ ಎರಡನೇದು ಅದು ಬೈಲಪಟ್ಟ ಇದೆ. ಅದನ್ನೇ ಬಳಸ್ಬೇಕು ಸರ್. ಯಾಕಂದರೆ ನಮ್ಮದು ಕೆಟಗರಿ 1ನಲ್ಲಿ ಈಗ ವಿಶ್ವಕರ್ಮದಲ್ಲಿ ಪಟ್ಟಿಯಲ್ಲೂ ಸಹಿತ ಬೈಲಪಟ್ಟ ಇದೆ, ಅಲೆಮಾರಿಗಳು ಮತ್ತು ಪ್ರವರ್ಗದ ಪಟ್ಟಿಯಲ್ಲೂ ಸಹಿತ ಬೈಲಪಟ್ಟ ಇದೆ ಸರ್. ಅದಕ್ಕೋಸ್ಕರ ನಾವು ಸರ್ಟಿಫಿಕೇಟ್ ತೊಗೊಂಡ ಟೈಮಲ್ಲಿ ಬಹಳ ಗೊಂದಲ ಆಗ್ತಾ ಇದೆ. ಅದು ಪ್ರವರ್ಗ 1ರಲ್ಲಿಯೂ ಕೊಡ್ತಾ ಇದ್ದಾರೆ, ಪ್ರವರ್ಗ 2ರಲ್ಲಿಯೂ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅಲೆಮಾರಿಗಳಿರುವಂತಹ 44ನೇ ಕಾಲಂ ನಂಬರ್ಗಳಿರುವಂತಹ ಬೈಲಪತ್ರ, ಅದು ನಿಮ್ಮ ವೆಬ್ಸೈಟಲ್ಲಿ ನಾನು ಚೆಕ್ ಮಾಡಿ ಸರ್. 101 ಕ್ರಮ ಸಂಖ್ಯೆಯಲ್ಲಿರುವಂತಹ ಬೈಲಪತ್ರ ಎರಡನೇದು ಬರೀರಿ ಸರ್. ಇಲ್ಲಿ BAILA TATAR. ಬೈಲಪತ್ರ. ಬೈಲಾ ಸರ್, ಬೈಲಾ ಲಾಕ್ಕೆ ವ್ಯಂಜನ ಇಲ್ಲ. ಪತರ್ ಇಲ್ಲ ಸರ್, ಪ್ರಾಕ್ ವ್ಯಂಜನ ಇಲ್ಲ. ಹೌದು ಸರ್. ಓಕೆ. ಬೈಲಪತ್ರ ನೋಡಿ ಸರ್, ಬೈಲಪತ್ರ ಅಂತ ಬರ್ಕೊಂಡಿರಿ ಸರ್. ಬೈಲಾ ಪತರ್ BAILA TATAR. ಇದು ಸರಿಯಾಗಿದೆ ಸರ್. ಓಕೆ, ಸರಿ ಇದೆ ಸರ್. 10ನೇ ಪ್ರಶ್ನೆ, 10ನೇ ಪ್ರಶ್ನೆ ಬರೋದು ಉಪಜಾತಿ. ನಿಮಗೆ ಯಾವನ ಉಪಜಾತಿ ಬರೋದು? ನಮ್ಮಲ್ಲಿ ಯಾವ ಉಪಜಾತಿಗಳು ಸರ್? 11ನೇ ಪ್ರಶ್ನೆ, ಜಾತಿಗೆ ಇರುವ ಇನ್ನಿತರ ಯಾವ ಸಮಾನಾರ್ಥ ಪದಗಳು ಏನಾದ್ರು ಇದಾವೆ ಸರ್? ಇದಾವೆ ಸರ್. ನಮ್ಮ ಜಾತಿನ ಹಲವಾರು ಹೆಸರುಗಳಲ್ಲಿ ಕರೀತಾರೆ. ಬೈಲ್ ಪತ್ತಾರ್ ಅಂತೇಳಿ, ಬೈಲ ಪತ್ತಾರ್ ಅಂತೇಳಿ, ಬೈಲು ಅಕ್ಕಸಾಲಿಗ ಅಂತೇಳಿ, ಬೈಲ ಅಕ್ಕಸಾಲಿಗ ಅಂತೇಳಿ, ಮತ್ತು ಆಂಧ್ರ ಭಾಗಗಳಲ್ಲಿ ಬೈಟ ಕಂಸಳು ಅಂತಾರೆ, ಇವೆಲ್ಲವೂ ಸಮಾನಾರ್ಥ ಪದಗಳು ಸರ್. ನಿಮ್ಮ ವೆಬ್ಸೈಟಿನ ನಾನು ಚೆಕ್ ಮಾಡಿದ್ದೀನಿ ಸರ್. 99 ಕ್ರಮ ಸಂಖ್ಯೆಯಿಂದ 99ರಲ್ಲಿ ಬೈಲು ಪತ್ತಾರ್ ಬೈಲು ಅಕ್ಕಸಾಲಿ ಇದೆ ಸರ್. ಬೈಲು ಅಕ್ಕಸಾಲಿ ಬೈಲು ಅಕ್ಕಸಾಲಿ ಅಂತ 99ರಲ್ಲಿದೆ, ಅದೊಂದು ಮೆನ್ಷನ್ ಮಾಡ್ಕೊಡಿ ಸರ್. 99. 100ರಲ್ಲಿ ಬೈಲ್ ಪತ್ತಾರ್ ಬೈಲ ಪತ್ತಾರ್ ಇವೆರಡೂ ಸಹಿತ ಮೆನ್ಷನ್ ಮಾಡ್ಕೊಡಿ ಸರ್. ಕ್ರಮ ಸಂಖ್ಯೆ 101ರಲ್ಲಿ ಒಂದನೇದ್ದು ಸರ್ ಬೈಲ್ ಪತ್ತಾರ್, ಇದು ಕ್ರಮ ಸಂಖ್ಯೆ 1ನೇದು, ಇದನ್ನು ಸಹಿತ ಉಪಚಾರಕ್ಕೆ ಕೇಳ್ತಾರೆ ಸರ್. ಅದೇ ಕ್ರಮ ಸಂಖ್ಯೆ 101ರಲ್ಲಿ ಎರಡನೇದನ್ನ ಆಲ್ರೆಡಿ ನಮಗೆ ಜಾತಿ ಹೆಸರು ಬರೆಸಿದ್ದಾರೆ. ಇದು ನಮ್ಮ ಮೂಲ ಜಾತಿ ಸರ್. ಈ ಮೂಲ ಜಾತಿಯ ಕೆಳಗಡೆ ಈ ಸಮಾನಾರ್ಥಕ ಪದಗಳು ಇವೆಲ್ಲ ಕರೀತಾರೆ ಸರ್. ಮತ್ತು ಅದೇ ರೀತಿ 102ರಲ್ಲಿ ಬೈಲು ಅಕ್ಕಸಾಲಿ ಅಂತಿದೆ ಸರ್. 105ರಲ್ಲಿ ಬೈಲು ಬೈಟ ಕಂಸೋಳು ಅಂತಿದೆ. 157ರಲ್ಲಿ ಅದೇ ರೀತಿಯಾಗಿ ನಾವು ಬಯಲು ಅಕ್ಕಸಾಲಿಗ ಅಂತಿದೆ. 158ರಲ್ಲಿ ಬಯಲು ಪತ್ತಾರ್ ಅಂತಿದೆ ಸರ್. ಇದಿಷ್ಟು ನಮ್ಮ ಸಮಾನಾರ್ಥಕ ಪದಗಳು ನಮ್ಮ ಜಾತಿಗೆ ಕರೀತಾರೆ ಸರ್. ಇವೆಲ್ಲ ಜಾತಿಗಳು ಒಂದೇ ಸರ್. ಬಟ್ ಆದರೆ ಮಾತೃ ಜಾತಿ ಬಂದು ನಾವು ಅಲೆಮಾರಿಗೆ 46 ನಂಬರ್ ಇರುವಂತಹ ಬೈಲ ಪತಾರ್, ಇದು ನಮ್ಮ ಮೂಲ ಸರ್, ಮೂಲ ಮಾತೃ ಜಾತಿ. ಅದಕ್ಕೆ ಸಮಾನಾರ್ಥಕ ಉಪಜಾತಿಗಳು ಅಂದರೆ ನಮ್ಮ ಇವೆಲ್ಲವನ್ನು ಸಹಿತ ಈ ಹೆಸರಲ್ಲಿ ಕರೀತಾರೆ ಸರ್. ಹೌದಾ? ಓಕೆ. ಈಗ 12ನೇ ಪ್ರಶ್ನೆ, ಜಾತಿ ಪ್ರಮಾಣ ಪತ್ರ ಏನಾದರೂ ಪಡೆದಿದ್ದೀರಾ? ಎಸ್ ಸರ್. ಜಾತಿ ಪ್ರಮಾಣ ಪತ್ರ ಒಂದು ಬೈಲ್ ಪತ್ರ ಅಂತಿದೆ ಇದೆ ಸರ್. ಇದು ನಮ್ಮ ಬೈಲ ಪತ್ರ ಅಂತ ಹೇಳಿ ಪ್ರವರ್ಗ 1 ಬೈಲ್ ಪತ್ರ ಅಂತೇಳಿ ಇದನ್ನು ಜಾತಿ ಪ್ರಮಾಣ ಪತ್ರ ಪಡೆದಿದೆ ಸರ್. ಇದು ನಮಗೆ ಜೀವಿತಾವಧಿ ನಮಗೆ ಆಸ್ಪತ್ರೆಯಲ್ಲಿ ಇರ್ತದೆ ಸರ್. ಜೀವಿತಾವಧಿ ಆಸ್ಪತ್ರೆಯಲ್ಲಿ ಇರ್ತದೆ ಸರ್. ಇದೆ ಪಡ್ತೀನಿ ಸರ್. ಯಾಕಂದ್ರೆ 13ನೇ ಪ್ರಶ್ನೆ ಸರ್, ಲಿಂಗ ಅಂದರೆ ಗಂಡ ಸರ್. ಲಿಂಗ ಗಂಡ ಒಂದು ಸರ್. 14ನೇ ಪ್ರಶ್ನೆ, ವಯಸ್ಸು ನಮ್ಮದು 40 ವರ್ಷ 6 ತಿಂಗಳು ಸರ್. ಓಕೆ. 15ನೇ ಪ್ರಶ್ನೆ ಸರ್,
ಇದು ನಿಮ್ಮ ಮಾತೃಭಾಷೆ. ಸರ್ ನಮ್ಮ ಮಾತೃಭಾಷೆ ಬಂದು ಜಗನ್ನಾಥಿ ಸರ್. ಇದು ನಿಮ್ಮ ಕಾಲಂನಲ್ಲಿ ಇಲ್ಲ ಸರ್, ಅದು ನಿಮ್ಮ ಕಾಲಂನಲ್ಲಿ ಇರೋದಕ್ಕೋಸ್ಕರ ಜಗನ್ನಾಥಿ ಭಾಷೆಯಲ್ಲಿ ನಾವು ಇತರೆ ಅದರಲ್ಲಿ ಮೆನ್ಷನ್ ಮಾಡಿ ಜಗನ್ನಾಥಿ ಭಾಷೆ ಸರ್. ಇದು ನಮ್ಮ ಒರಿಯಾ ಮೂಲದ ಲಿಪಿರಹಿತ ಭಾಷೆ ಸರ್. ಈ ನಮ್ಮ ಭಾಷೆಗೆ ಲಿಪಿ ಇಲ್ಲ ಸರ್. ನಾವು ಒರಿಯಾದ ಒಂದು ಮೂಲದಲ್ಲಿ ಬಂದಿರುವಂತಹ ಒಂದು ಭಾಷೆ ಜಗನ್ನಾಥಿ ಭಾಷೆ. ಇದು ನಮ್ಮ ಭಾಷೆ ಸರ್. ಯಾಕೆಂದ್ರೆ ಇದಕ್ಕೆ ನಮ್ಗೆ ದಾಖಲಾತಿ ಬಿಡಿದೆ ಸರ್. ಕೆ.ಎಸ್. ಸಿಂಗ್ ಅವರು ಬರೆದಂತಹ ಪುಸ್ತಕದಲ್ಲಿ ಅವರು ನಮ್ಮ ಬಯಲು ಪತ್ತಾರರು ಜಗನ್ನಾಥಿ ಭಾಷೆಯನ್ನು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕೆ.ಎಲ್. ಅಯ್ಯರ್ ಅಂತ ಹೇಳಿ ಸಹ ಅವ್ರು ಬರೆದಿದ್ದಾರೆ ಸರ್. ಅದನ್ನು ಸಹ ಜಗನ್ನಾಥಿ ಭಾಷೆಯನ್ನು ಮಾತಾಡ್ತಾರೆ ಬರೆದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾಷೆ ಬಂದು ಜಗನ್ನಾಥಿ ಸರ್. ಬ್ರಾಕೆಟ್ನಲ್ಲಿ ಬರ್ಕೊಡಿ ಸರ್, ಒರಿಯಾ ಮೂಲದ ಲಿಪಿರಹಿತ ಭಾಷೆ ಅಂತ ಬರ್ಕೊಡಿ ಸರ್. ಒರಿಯಾ ಮೂಲದ ಲಿಪಿರಹಿತ ಭಾಷೆ. ಓಕೆ, ಒರಿಯಾ ಮೂಲದ ಲಿಪಿರಹಿತ ಭಾಷೆ. ಓಕೆ, ಬರ್ಕೊಂಡು 14ನೇ ಪ್ರಶ್ನೆ ಸರ್. ನೀವು ಅಂಗವಿಕಲರೇ? ಇಲ್ಲ ಸರ್, ನಾವು ಅಂಗವಿಕಲರಿಲ್ಲ. 14ನೇ ವೈವಾಹಿಕ ಸ್ಥಾನಮಾನ. ಎಸ್ ಸರ್, ನಿಮ್ಮ ಮದುವೆ ಆಗಿದೆ? ಹಾಂ ಸರ್, ಎಷ್ಟು ಮದುವೆ ಆಗಿದೆ. ಓಕೆ. 18ನೇದು ವಿವಾಹ ಆದ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟು? ಅಂದರೆ ನಿಮ್ಮ ಮದುವೆ ಆದಾಗ ನಿಮ್ಮ ವಯಸ್ಸು ಎಷ್ಟಿತ್ತು? ನಮ್ಮ ಮದುವೆ ಆದಾಗ ನಮ್ಮ ಹೆಂಡತಿಗೆ 19 ವರ್ಷ ಸರ್, ನನಗೆ 22 ವರ್ಷ ಆಗಿತ್ತು. 19ನೇದು ಶಾಲೆಯ ವಿವರಗಳು ಸರ್. ಶಾಲೆ ಎಷ್ಟು ಓದಿದೆ, ಎಷ್ಟು ಓದಿದೆ ಅಂತ? ಶಾಲೆಗಳು ನಾನು ನಮ್ಮದು ಬಂದು 10ನೇ ಕ್ಲಾಸ್ವರೆಗೆ ಓದಿನಿ ಸರ್. ನಾನು ಅದು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದಿನಿ, ಸರ್ಕಾರಿ ಶಾಲೆಗೆ ಓದಿನಿ ಸರ್ 10ನೇ ಕ್ಲಾಸ್ವರೆಗೆ. 20ನೇ ಪ್ರಶ್ನೆ ಸರ್. ವಿದ್ಯಾಭ್ಯಾಸದ ವಿವರ ಅಂದರೆ ನೀವು ಶಾಲೆಯಲ್ಲಿ ಓದಿದ್ರೆ ಅದರ ವಿವರ ಬೇಕಾಗಿದೆ ಸರ್. ಹೌದು ಸರ್, ನಾನು ಅದೇ 10ನೇ ಕ್ಲಾಸ್ ಓದಿನಿ ಸರ್. ಪ್ರೈವೇಟ್ ಶಾಲೆಯಲ್ಲಿ 10ನೇ ಕ್ಲಾಸ್ ಓದಿನಿ. ಒಂದರಲ್ಲಿ ಶಾಲೆ ಬಿಟ್ಟಿದ್ರಿಗೆ ಅದರಲ್ಲಿ ಶಾಲೆ ಬಿಟ್ಟಿದ್ರೆ ಅಂತ ಹೇಳಿ ಬರ್ತಿದ್ರೆ ಅದು ನಮಗೆ ಯಾಕೆ ಬಿಟ್ಟರೆ ನೀವು ಶಾಲೆ? ಯಾಕಂದ್ರೆ ಅದಕ್ಕೆ ನಮ್ಮ ಜನರ ಬಡವರು ಸರ್, ಬಡ ಪರಿಸ್ಥಿತಿ ಮತ್ತು ಆರ್ಥಿಕ ಸಮಸ್ಯೆ ಮತ್ತು ನಾವು ಅಲೆಮಾರಿಗಳು ಸರ್. ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಹೋಗೋದ್ರಿಂದ ನಮ್ಮ ಕೆಲವು ಹುಡುಗರು ಶಾಲೆ ಬಿಟ್ಟಿರ್ತಾರೆ ಸರ್. ಯಾಕಂದ್ರೆ ಅದ್ರ ಸಲುವಾಗಿ ನೀವು ಬಿಟ್ಟು ಓದಿರಂತ ಬರೆಸಬೇಕು. ಓದಿಲ್ಲ ಅಂತಂದರೆ ಅದಕ್ಕೆ ಬಿಟ್ಟು ಒಂದು ಸ್ಪಷ್ಟ ಕಾರಣ ಕೊಡಬೇಕು. ಅದೇ ಸರ್, ಬಡತನ, ಆರ್ಥಿಕ ಪರಿಸ್ಥಿತಿ ಮತ್ತು ಅಲೆಮಾರಿತನ ಸರ್. ಓಕೆ. 6ನೇ ಪ್ರಶ್ನೆ. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂದರೆ ನೀವು ಸರ್ಕಾರಿ ಕೆಲಸ ಏನಾದರೂ ಮಾಡುತ್ತಿದ್ದೀರಾ? ಇಲ್ಲ ಸರ್, ನಾವೇನು ಸರ್ಕಾರಿ ಕೆಲಸ ಮಾಡ್ತಿಲ್ಲ, ನಾವು ಕೈ ಕೆಲಸ ಮಾಡ್ತಿದ್ದೀವಿ ಸರ್. ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ? ಇಲ್ಲ ಸರ್, ಸರ್ಕಾರಿ ಯಾವುದು ಖಾಸಗಿ ಕ್ಷೇತ್ರ ಯಾವುದು ಕೆಲಸ ಮಾಡ್ತಾ ಇಲ್ಲ. ಓಕೆ. ನೀವು ತೊಡಗಿರುವ ಹಾಲಿ ಉದ್ಯೋಗ ನಾವು ಯಾವ ಕೆಲಸ ಮಾಡ್ತಾ ಇದ್ದೀರಾ? ಅಂದರೆ ನಾವು ಪತ್ತಾರಿಕೆ ಕೆಲಸ ಮಾಡ್ತೀವಿ. ಬೈಲ್ ಪತ್ತಾರಿಕೆ ನಾವು ಬೈಲ್ ಪತ್ತಾರಿಕೆ ಕೆಲಸ ಮಾಡ್ಕೊಂಡು ನಾವು ಬೀದಿ ಬದಿ ವ್ಯಾಪಾರ ಮಾಡ್ತೀವಿ. ನಮ್ಮ ಕುಲ ವೃತ್ತಿ ಅದೇ ಸರ್. ನೀವು MSME ಮೇಲೆ ನೋಂದಾಯಿತರಾಗಿದ್ದೀರಾ? ಇಲ್ಲ ಸರ್, ಕೈಗಾರಿಕೆಯಲ್ಲಿ ಯಾವುದು MSME ಮೇಲೆ ನಾವು ನೋಂದಾಯಿತರಾಗಿಲ್ಲ. ನಿಮ್ಮ ಕುಟುಂಬದ ಕುಲಕಸಬು ಮುಂದುವರೆದಿದೆ? ನಿಮ್ಮ ಕುಟುಂಬದ ಕುಲಕಸಬು ಯಾವುದು? ನಮ್ಮ ಕುಟುಂಬದ ಕುಲಕಸಬು ಅನ್ನೋದು ಬಂದ್ರೆ ಸರ್, ನಾವು ಬೈಲ್ ಪತ್ತಾರ ಸರ್. ಅಂದರೆ ನಾವು ಬೈಲಲ್ಲಿ ಕುಂತ್ಕೊಂಡು ನಾವು ತಾಮ್ರ, ಕಬ್ಬಿಣ, ಹಿತ್ತಾಳೆ, ಜರ್ಮನ್ ಸಿಲ್ವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾಡಿ ನಾವು ಕಿರು ಆಭರಣಗಳನ್ನು ತಯಾರು ಮಾಡಿ ನಾವು ಬೀದಿ, ಸಂತೆ, ಜಾತ್ರೆ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತೀವಿ ಸರ್. ನಮ್ಮ ಕುಲಕಸಬು ಒಂದು ಬೈಲ್ ಪತ್ತಾರಿಗೆ ಸರ್. ಇದು ನಮ್ಮ ಕುಲಕಸಬು. 31ನೇ ಪ್ರಶ್ನೆ. ನಿಮ್ಮ ಕುಲಕಸಬು ಮುಂದುವರೆದಿದೆ? ಹೌದು ಸರ್, ನಮ್ಮ ಕುಲಕಸಬು ಮುಂದುವರೆದಿದೆ. ಮಾಡ್ತಾ ಇದ್ದೀರಾ? ಹಾಂ, ಮಾಡ್ತೀವಿ ಸರ್. ನಮ್ಮ ತಾತನೂ ಮಾಡ್ತಿದ್ರು, ನಮ್ಮ ಅಪ್ಪನೂ ಮಾಡ್ತಿದ್ರು, ನಾವು ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ಅದು ಮುಂದೆ ಹೊರಕೊಂಡು ಹೋಗುತ್ತೆ ಸರ್ ನಮ್ಮ ಕುಲಕಸಬು. 32ನೇ ಪ್ರಶ್ನೆ. ನಿಮ್ಮ ಕುಲಕಸಬಿನಿಂದ ನಿಮಗೆ ಏನಾದರೂ ರೋಗಗಳು ಬಂದಿದೆಯಾ? ಹೌದು ಸರ್. ಮತ್ತು ಯಾಕಂದರೆ ನಾವು ಕುಲಕಸಬಿನಿಂದ ನಾವು ಬೀದಿ ಬದಿ ವ್ಯಾಪಾರ ಮಾಡೋದ್ರಿಂದ ನಮಗೆ ಚರ್ಮ ರೋಗಗಳು ಬರ್ತವೆ ಸರ್. ನಾವು ಕುಂತ್ಕೊಂಡು ನಮ್ಮ ಕೆಲಸಗಳು ಮಾಡೋದ್ರಿಂದ ಮೊಳಕಾಲಿಗೆ ಸಂಬಂಧಪಟ್ಟಂತಹ ರೋಗಗಳು ನಮಗೆ ಬರ್ತವೆ ಸರ್. ಓಕೆ. ಮತ್ತು ನಿಮ್ಮ 33ನೇ ಪ್ರಶ್ನೆ. ಅಸಂಘಟಿತ ಕ್ಷೇತ್ರದಲ್ಲಿ ನೀವೇನಾದರೂ ಕೆಲಸ ಮಾಡುತ್ತಿದ್ದೀರಾ? ಇಲ್ಲ ಸರ್, ನಾವು ಅಸಂಘಟಿತ ಕ್ಷೇತ್ರದಲ್ಲಿ ಯಾವುದೂ ಕೆಲಸ ಮಾಡ್ತಾ ಇಲ್ಲ. ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಸರ್, ನಾವು ಬೈಲ್ ಪತ್ತಾರಿಕೆ ಕೆಲಸ ಮಾಡ್ತೀವಿ ಸರ್. ಮತ್ತು ಇದು 34ನೇ ಪ್ರಶ್ನೆ. ವಾರ್ಷಿಕ ಆದಾಯ ನಿಮ್ಮದು ವಾರ್ಷಿಕ ಆದಾಯ ಅಂದ್ರೆ ಸರ್, ನಮ್ಮ ಇಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ನಮ್ಮ ವಾರ್ಷಿಕ ಆದಾಯ 15,000 ರೂಪಾಯಿ ಇದೆ ಸರ್. ಅದನ್ನೇ ಬರ್ಬೋದು ಸರ್, 15,000 ರೂಪಾಯಿ ಬರ್ಬೋದು ಸರ್. ಓಕೆ. ಓಕೆ. ನೀವು ಅಂದರೆ 35ನೇ ಪ್ರಶ್ನೆ. ಆದಾಯ ತೆರಿಗೆ ಏನಾದರೂ ಪಾವತಿಸುತ್ತಿದ್ದೀರಾ? ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಏನಾದರೂ ನೀವು ಗೌರ್ಮೆಂಟಿಗೆ ಕಟ್ತಾ ಇದ್ದೀರಾ? ಇಲ್ಲ ಸರ್, ನಾವು ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ. ನಾವು ಅದರಲ್ಲಿ ಆದಾಯ ತೆರಿಗೆ ಪಾವತಿದಾರ ಅಲ್ಲ ಸರ್ ನಾವು. ಓಕೆ, ಅಲ್ಲ. ಈ 36ನೇ ಪ್ರಶ್ನೆ. ನೀವು ಬ್ಯಾಂಕ್ ಅಕೌಂಟ್ ಏನಾದರೂ ಹೊಂದಿದ್ದೀರಾ? ಹೌದು ಸರ್, ಬ್ಯಾಂಕ್ ಅಕೌಂಟ್ ಇದೆ. ನಮ್ಮದು ಒಂದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ ಇದೆ ಸರ್. ಓಕೆ. ನೀವು ಯಾವ ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯುತ್ತಿದ್ದೀರಿ, ಅಂದರೆ ಪಡೆಯಲು ಇಚ್ಛಿಸುತ್ತೀರಿ? ಅಂದರೆ ನೀವು ಯಾವ ಕೌಶಲ್ಯ? ಇಲ್ಲ ಸರ್, ನಮಗೆ ಸಂಬಂಧಪಟ್ಟಿದ್ದು PMK ವಿಶ್ವಕರ್ಮ ಕೌಶಲ್ಯ ಅಭಿವೃದ್ಧಿ ಪಡಿತೀವಿ ಸರ್. ಆ್ಯಕ್ಚುಲಿ ಅದರಲ್ಲಿ ಇಲ್ಲ ಸರ್, ಅದರಲ್ಲಿ ನಿಮ್ಮ ಆಪ್ಷನಲ್ಲಿ ನಾನು ಚೆಕ್ ಮಾಡಿದೆ, ಇಲ್ಲ ಅದರಲ್ಲಿ. ಆ ಕ್ರಮ ಸಂಖ್ಯೆ 12 ನಮಗೆ ಅದು ಯಾವುದು ಬೇಕಾಗಿಲ್ಲ ಸರ್. ನಮಗೆ ಸಂಬಂಧಪಟ್ಟಿದ್ದು ಯಾವುದರಲ್ಲಿ ಇಲ್ಲ. ಓಕೆ. ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ? ಅಂದರೆ ನೀವು ಕಂಪ್ಯೂಟರ್ ಟೈಪ್ ಮಾಡೋದು ಕಲ್ತಿದ್ದೀರಾ ಅಂತ? ಇಲ್ಲ ಸರ್, ನಮ್ಮ ಕಂಪ್ಯೂಟರ್ ನಾಲೆಜ್ ಇಲ್ಲ ಸರ್, ಅಷ್ಟೊಂದು ನಾವು ಕಂಪ್ಯೂಟರ್ ಕಲ್ತಿಲ್ಲ ಸರ್. ಇಲ್ಲ. ಓಕೆ. ಇದು 38ನೇ ಪ್ರಶ್ನೆ ಆಯಿತು. ಇವಾಗ 39ನೇ ಪ್ರಶ್ನೆ. ಆರೋಗ್ಯ ವಿಮೆ ಅಂದರೆ ನಿಮಗೆ ಏನಾದರೂ ಆರೋಗ್ಯ ವಿಮೆ ಏನಾದರೂ ಮಾಡಿಸಿರಾ ನಿಮ್ಮ ಕುಟುಂಬಕ್ಕಾಗಲಿ? ಇಲ್ಲ ಸರ್, ನಾವು ಯಾವುದು ಆರೋಗ್ಯ ವಿಮೆ ಕಾರ್ಡ್ ಮಾಡಿಸಿಲ್ಲ ಸರ್, ನಮ್ಮ ಹತ್ರ ಯಾವುದೂ ಇಲ್ಲ. ಓಕೆ. ಇವಾಗ 40ನೇ ಪ್ರಶ್ನೆ. ಜನಪ್ರತಿನಿಧಿ ಇಲ್ಲ ಸರ್, ನಾವು ಜನಪ್ರತಿನಿಧಿ ಏನು ಆಗಿಲ್ಲ ಸರ್. ನಾವು ಸಾಮಾನ್ಯ ಮನುಷ್ಯ ಸರ್, ನಮಗೆ ಜನಪ್ರತಿನಿಧಿ ಇಲ್ಲ ಸರ್. 40B ನಲ್ಲಿ ನಿಗಮ ಮಂಡಳಿಯಲ್ಲಿ ಸಹಕಾರಿ ಸಂಘ ಅಂದರೆ ಸಹಕಾರಿ ಸಂಘ ಪದಾಧಿಕಾರಿಗಳಾಗಿದ್ದೀರಾ? ಅಂದರೆ ಇಲ್ಲ ಸರ್, ನಿಗಮದಲ್ಲಿ ನೀವು ಯಾವುದು ನಿಗಮ ನಾವು ಸಹಕಾರಿ ಸಂಘಗಳು ಯಾವುದು ನಿಗಮ ಯಾವುದು ಆಗಿಲ್ಲ ಸರ್.
ಭಾಗ 2 ಕುಟುಂಬದ ವಿವರಗಳು. ಇಲ್ಲಿಗೆ 41ನೇ ಪ್ರಶ್ನೆ. ಕುಟುಂಬ ಹೊಂದಿರುವ ಒಟ್ಟು ಕೃಷಿ ಜಮೀನು ಇದೆ ಅಂದರೆ ನಿಮ್ಮ ಹೆಸರಿನಲ್ಲಾಗಿರಲಿ, ನಿಮ್ಮ ಹೆಸರಿನಲ್ಲೇ ಇರಬೇಕು. ಆ ಜಮೀನು ಏನಾದರೂ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಕೊತೀವಿ. ನಮ್ಮ ಹೆಸರಲ್ಲಿ ಯಾವುದು ಜಮೀನು ಇಲ್ಲ ಸರ್. ಅದು ನಮ್ಮ ಹತ್ರ ಯಾವುದೂ ಜಮೀನಿಲ್ಲ. ನಮ್ಮ ಪೂರ್ವಿಕರು ಇತ್ತು, ಅವ್ರು ಮಾಡ್ಕೊಂಡ್ಬಿಟ್ರಿ ಸರ್. ಜಮೀನು ನಮ್ದೇನಿಲ್ಲ. ನಿಮ್ಮ ಕುಟುಂಬಕ್ಕೆ ಪಡೆದ ಸಾಲಧನ ಏನಾದರೂ ನೀವು ಪಡೆದಿದ್ದೀರಾ? ಸಾಲ ಪಡೆದು ಸರ್ ಅಂದರೆ ನಾವು ನಮ್ಮ ಅವ್ರಿಗೆ ಪರಿಚಯ ಇಸ್ಕೊಂಡಿದ್ದು. ನಮ್ಮ ಬ್ಯಾಂಕಿನಲ್ಲಿ ಯಾವುದೂ ಇಲ್ಲ ಸರ್. ಬ್ಯಾಂಕಿನಲ್ಲಿ ಸಾಲ ಇಲ್ಲ. ನಮ್ಮ ನಿಗಮದಿಂದ ಯಾವುದೂ ಸಾಲ ಪಡೆದಿಲ್ಲ ಸರ್. ಅದು ವೈಯಕ್ತಿಕವಾಗಿ ನಮ್ಮ ಸಾಲ ಅಂದರೆ ನಾವು ವ್ಯಾಪಾರ ಮಾಡೋದಕ್ಕೋಸ್ಕರ ನಾವು ಸಾಲ ಕೈಯಿಂದ ಪಡೆದಿದ್ದು ಸರ್. 43ನೇ ಪ್ರಶ್ನೆ. ಕುಟುಂಬ ಹೊಂದಿರುವ ಜಾನುವಾರುಗಳು ಅಂದರೆ ನೀವು ಏನಾದರೂ ಪ್ರಾಣಿಗಳು, ಯಾವುದಾದ್ರೂ ಪ್ರಾಣಿಗಳು, ಸಾಕು ಪ್ರಾಣಿಗಳು ಕೋಳಿ ಪಾಳಿ ಇತ್ತು ಸರ್. ಒಂದೇನೋ ಇಲ್ಲ, ಇದು ಪ್ರಶ್ನೆ ಇದು ಕೇಳ್ತಾ ಇರೋದ್ರಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಪ್ರಾಣಿಗಳೇನೋ ಸಾಕ್ತಾ ಇದ್ದಾರೆ? ಹಸು ಎಮ್ಮೆ ಮೇಕೆ ಯಾವುದೂ ಇಲ್ಲ ಸರ್. ನಾವು 44ನೇ ಪ್ರಶ್ನೆ. ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂದರೆ ನೀವು ಏನಾದರೂ ಹೊಲದಲ್ಲಿ ಯಾವುದಾದ್ರು ಕೃಷಿ ಚಟುವಟಿಕೆ ಏನಾದರೂ ಮಾಡ್ತಾ ಇದ್ದೀರಾ? ಅಂದರೆ ಹೈನುಗಾರಿಕೆ, ಜೇನು ಸಾಕಾಣಿಕೆ ಅಂತ ಯಾವುದೂ ಇಲ್ಲ ಸರ್. ನಾವೇನು ಮಾಡ್ತಾ ಇಲ್ಲ. ಕೃಷಿನೇ ಭೂಮಿನೇ ಇಲ್ಲ ಸರ್ ನಮ್ಮದು. 45ನೇ ಪ್ರಶ್ನೆ. ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ನಮ್ದು ಇಲ್ಲ ಸರ್. ಅಂದರೆ ಒಂದು ಜಾಗ ಮನೆ ಕೇಳ್ತಾರೆ ಸರ್. ಇಲ್ಲ ಸರ್, ನಾವು ಬಾಡಿಗೆ ಮನೇಲಿ ಇದ್ದೀವಿ. ನಮಗೆ ಜಾಗ ಯಾವುದೂ ಇಲ್ಲ ಸರ್. ಮತ್ತು 46ನೇ ಪ್ರಶ್ನೆ. ಕುಟುಂಬ ಹೊಂದಿರುವ ಚರಾಸ್ತಿ ಏನಾದರೂ ನಿಮಗಿದೆ? ಚರಾಸ್ತಿ ಅಂದರೆ ಗಾಡಿ, ಫ್ರಿಜ್ಜು, ಟಿವಿ ನೋಡ್ತಿದ್ರೆ ಸರ್. ನಮ್ಮ ಮನೆ ಚೆಂದಿನ ಮನೆ ಇದೆ ಸರ್. ಪ್ರಶ್ನೆ ಇದೆ, ಅದು ಕೇಳಿಲ್ಲ ಸರ್. ನಮ್ಮ ಮನೆಯಲ್ಲಿ ಇರುವಂಥದ್ದು ಏನಿಲ್ಲ ಸರ್. ಇದ್ದರೆ ಬರೆಸ್ಬೋದು. ಫ್ಯಾನ್ ಇದೆ ಸರ್. ಫ್ಯಾನ್ ಇದೆ. ಓಕೆ, ಅದರಲ್ಲಿ ಮೆನ್ಷನ್ ಮಾಡ್ಕೊಂತೀವಿ. 47ನೇ ಪ್ರಶ್ನೆ. ಕುಟುಂಬದ ಸರ್ಕಾರದಿಂದ ಪಡೆದ ಸವಲತ್ತುಗಳು ಅಂದರೆ ನೀವು ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನು ಪಡೆದಿರಾ? ಇಲ್ಲ ನಿಮ್ಮ ಕುಟುಂಬದವರು? ಇಲ್ಲ, ನಮ್ಮ ಕುಟುಂಬದವರು ಯಾವುದೂ ಸವಲತ್ತುಗಳು ಪಡೆದಿಲ್ಲ ಸರ್. 48ನೇ ಪ್ರಶ್ನೆ. ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂದರೆ ಏನಾದರೂ ನೀವು ಎಂಥದ್ದು ಅಂತ ಹೇಳ್ತೀವಿ? ನಮ್ಮದು ಸಿಟಿ ಇದೆ ಸರ್. ನಾವು ಇದೆ ಹಳ್ಳಿಯೂರುಗಳ ಇದೆ ಸರ್. ಹಳ್ಳಿಯೂರಲ್ಲೇ ಇದೆ. ಓಕೆ, ಹೇಳಿದ್ದು. 49ನೇ ಪ್ರಶ್ನೆ. ವಾಸವಿರುವ ಮನೆಯ ವಿಧ ಅಂದರೆ ಏನು? ನಿಮ್ಮ ವಾಸವಿರುವ ಮನೆ ಸರ್ ನೋಡ್ತಿದ್ದೆ ಸರ್. ನೀವು ಅಲ್ಲಿ ತಿನ್ನಿ ಮನೆ ನೋಡಿದ್ರೆ ಸರ್. ತಿನ್ನಿ ಮನೆ ಸರ್. ನಮ್ದು ಅದೇ ಶೆಡ್ಗಳು ಹಾಕೊಂಡಿದ್ವಿ ಸರ್. ಶೆಡ್ ಹಾಕೊಂಡಿದ್ವಿ ಸರ್ ಗುಡಿಸಲೇ. ಓಕೆ. 50ನೇ ಪ್ರಶ್ನೆ. ಕುಡಿಯುವ ನೀರಿನ ಮೂಲ ಅಂದರೆ ನೀವು ಬೀದಿ ಕೊಳ ಬಳಸ್ತೀರಾ, ಬೋರಿಂಗ್ ಬಳಸಕತ್ತೀರಾ, ಏನು ಮಾಡ್ತೀರಿ? ಕುಡಿಯುವ ನೀರಿಗೆ ಯಾವ ರೀತಿ ನೀವು ಏನು ಮಾಡ್ತೀರಿ? ಬರುವಂಥ ಗೌರ್ಮೆಂಟ್ ಕೊಳ ಇರ್ತದೆ ಸರ್. ಅದರಿಗೆ ತಗೊಂಡು ಬಳಸ್ತೀವಿ ಸರ್. ಓಕೆ. 51ನೇ ಪ್ರಶ್ನೆ. ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಅಂದರೆ ನೀವು ಅಡುಗೆ ಕಟ್ಟಿಗೆ ಬಳಸ್ತೀರಾ, ಇನ್ನು ಗ್ಯಾಸ್ ಬಳಸ್ತೀರಾ, ಬೇರೆ ಇನ್ನತ್ರ ಯಾವುದಾದ್ರೂ ಬಳಸ್ತೀರಾ? ಗ್ಯಾಸೇ ಬಳಸ್ತೀವಿ ಸರ್. ಗೌರ್ಮೆಂಟ್ ಸಬ್ಸಿಡಿಯಿಂದ LPG ಗ್ಯಾಸ್ ಬರ್ತಲ್ಲ, ಸಬ್ಸಿಡಿ ಗ್ಯಾಸೇ ನಾವು ಸಿಕ್ಕಿದೆ ಸರ್. ಅದನ್ನೇ ಬಳಸ್ತೀವಿ. 52ನೇ ಪ್ರಶ್ನೆ. ಹಾಲಿ ವಾಸವಿರುವ ಮನೆಯ ಮಾಲೀಕತ್ವ ಸ್ವರೂಪ? ಈಗ ನಮ್ಮದು ಬಾಡಿಗೆ ಇರೋದು ಸರ್. ಅಂದರೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಸರ್ ನಾವು. ಬಾಡಿಗೆ ಮನೆಯಲ್ಲಿದ್ದೀರಾ? ಓಕೆ, ಬಾಡಿಗೆ ಮನೆಯಲ್ಲಿ. 53ನೇ ಪ್ರಶ್ನೆ. ನಿವೇಶನ ಹೊಂದಿದ್ದೀರಾ ಅಂದರೆ ನಿಮಗೆ ಜಾಗವಿದೆಯಾ, ಮನೆ ಇಲ್ಲ ಸರ್? ಹೌದು ಅಲ್ಲ? ಇಲ್ಲ ಸರ್, ಗೌರ್ಮೆಂಟ್ ನಮ್ಮ ಹತ್ರ ಯಾವ ಜಾಗ ಕೊಟ್ಟಿಲ್ಲ ಸರ್. ನಮ್ಮ ಹತ್ರ ಯಾವ ಜಾಗ ಇಲ್ಲ. ಓಕೆ. 54ನೇ ಪ್ರಶ್ನೆ. ಶೌಚಾಲಯ ವ್ಯವಸ್ಥೆ ಅಂದರೆ ನಿಮ್ಮ ಮನೆ ಶೌಚಾಲಯ ವ್ಯವಸ್ಥೆ ಇದೆಯಾ? ಬಾಡಿಗೆ ಇದ್ರು ಕೂಡ ಇಲ್ಲ? ಅದು ಹೊರಗಡೆ ಇದೆ? ಒಳಗಡೆ ನಾವು ಗೌರ್ಮೆಂಟಿನ ಶೌಚಾಲಯ ಬಳಸ್ತೀರಾ, ಹೊರಗಡೆ ಹೋಗ್ತೀರಾ? ಇಲ್ಲ ಸರ್, ಹೆಣ್ಮಕ್ಳಿಗೋಸ್ಕರ ಸಪ್ರೇಟಾಗಿ ನಾವೆಲ್ಲ ನಮ್ಮ ಬಾತ್ರೂಮ್ ಶೌಚಾಲಯ ವ್ಯವಸ್ಥೆ ಹೊರಗಡೆ ಹೋಗ್ತೀವಿ ಸರ್. ಹೊರಗಡೆ. 55ನೇ ಪ್ರಶ್ನೆ. ದೀಪದ ಮೂಲ ಅಂದರೆ ನೀವು ಇನ್ನವರೆಗೂ ಚಿಮಣಿ ಬಳಸ್ತೀರಾ, ಕರೆಂಟ್ ಬಳಸ್ತೀರಾ, ಇನ್ನಿತರ ಯಾವ? ಗೌರ್ಮೆಂಟ್ ಬರುವಂಥದ್ದು ಜ್ಯೋತಿ ಕರೆಂಟೇ ವ್ಯವಸ್ಥೆ ಸರ್. ಓಕೆ. 56ನೇ ಪ್ರಶ್ನೆ. ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆಯೇ? ಆಯ್ತು ಸರ್. ಅಂದರೆ ಹಾಸ್ಪಿಟ್ಲ್ ಇದೆ ಸರ್. ಹಾಸ್ಪಿಟ್ಲಿಗೆ ಮತ್ತೆ ಇದಾವೆ ಸರ್. 57ನೇ ಪ್ರಶ್ನೆ. ನೀವು ವಾಸವಿರುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳು ಯಾವ್ಯಾವ ಅಂದರೆ? ಇಲ್ಲ ಸರ್, ವಿಕೋಪಗಳು ಇವರು ಯಾವುದು ಸಂಭವಿಸಿಲ್ಲ ಸರ್. ಅವು ಯಾವುದೂ ಇಲ್ಲ ಸರ್. ಓಕೆ, ಇಲ್ಲ. 58ನೇ ಪ್ರಶ್ನೆ. ನಿಮ್ಮ ಕುಟುಂಬದಲ್ಲಿ ಆನಿವಾಸಿ ಭಾರತೀಯರಿದ್ದಾರೆ? ಇಲ್ಲಿ ಯಾರು ಆನಿವಾಸಿ ಭಾರತೀಯರು ಸರ್. ಅದರ ನಾವು ಇದೇ ದೇಶದಲ್ಲಿ ಹುಟ್ಟಿರೋದು ಸರ್. ಇಲ್ಲೇ ಇರೋದು. ಯಾರು ಆನಿವಾಸಿ ಭಾರತೀಯರು ದುಡಿಲಿಕ್ಕಂದ್ರೆ ಬೇರೆ ಕಡೆ ಹೋಗಿದ್ರು, ಬೇರೆ ಭಾರತ ದೇಶ ಬಿಟ್ಟು? ಇಲ್ಲ ಸರ್, ಯಾರು ಹೋಗಿಲ್ಲ. 59ನೇ ಪ್ರಶ್ನೆ. ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದರೂ ಚಟುವಟಿಕೆ ಪ್ರಕಾರಗಳಿವೆಯೇ? ಕೋರ್ಟ್. 50ನೇ ಪ್ರಶ್ನೆ. ನಿಮ್ಮ ಕುಟುಂಬ ಯಾವುದಾದರೂ ಸರ್ಕಾರದಿಂದ ನಿವಾಸಿಗೊಂಡಿದೆಯೇ? ಅಂದರೆ ನಮ್ಮದು ಯಾವುದೂ ಕೋರ್ಟಲ್ಲಿ ಕೇಸ್ ಇಲ್ಲ ಸರ್. ಮತ್ತು ನಮ್ಮ ನಿರ್ವಸತಿ ಯಾರೂ ಬಂದಿಲ್ಲ ಸರ್. ನಾವು ಇದ್ದದ್ದು ಇಲ್ಲೇ ಇದ್ದೀವಿ ಸರ್. ನಿರ್ವಸತಿ ಯಾವುದೂ ಬಂದಿಲ್ಲ ಸರ್. ಇದು 60ನೇ ಪ್ರಶ್ನೆ ಹೇಳಿದ್ದು. ಇಲ್ಲಿಗೆ ಪ್ರಶ್ನೆಗಳು ಮುಗಿದವು. ಥ್ಯಾಂಕ್ ಯು. ನೀವು ಈ ವಿವರಣೆ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಅದೇ ಸರ್, ಮತ್ತೊಂದು ಸಲ ನಮಗೆ ಜಾತಿಗೆ ಒಂದು ಸ್ವಲ್ಪ ತೋರಿಸಿ ಸರ್. ಕರೆಕ್ಟ್ ಬರ್ಕೊಂಡ್ರೆ ಇಲ್ಲ ಅಂತೇಳಿ. ಜಾತಿ ಕಾಲ 30 ಪ್ರಶ್ನೆ ನೀವು ಯಾವ ರೀತಿ ಹೇಳಿರ್ತೀರಿ ಅದೇ ರೀತಿ ಬರ್ಕೊತೀವಿ. ನೀವು ದಯಮಾಡಿ ಯಾವ ರೀತಿ ಬರ್ಕೋಬೇಕಂತೇಳಿ ನೀವೇ ಹೇಳಿದ್ರೆ ನಾವು ಕರೆಕ್ಟಾಗಿ ಬರ್ಕೊತೀವಿ ಸರ್. ಚೆಕ್ ಮಾಡ್ಕೊತೀವಿ ಸರ್. ಓಕೆ ಸರ್. ಜಾತಿಗೆ ಸಂಬಂಧಪಟ್ಟ ಬೈಲ ಪತಾರ್ ನೀವು ಯಾವ ರೀತಿ ಹೇಳ್ತೀರಿ ಅದೇ ರೀತಿ ಬರ್ಕೊಂತೀವಿ. PATR. ಓಕೆ, ಅದು ಕರೆಕ್ಟ್ ಇದೆ ಸರ್. ಧರ್ಮ ಹಿಂದೂ ಬರ್ತೀರಲ್ಲ ಸರ್? ಓಕೆ, ಹಿಂದೂ ಧರ್ಮ ಸರ್. ಓಕೆ. ನಮ್ಮದು ಮಾತೃಭಾಷೆಗಳಿದೆ ಸರ್. ಮಾತೃಭಾಷೆ ಸಂಬಂಧ ಜಾತಿಗೆ ಇನ್ನಿತರ ಹೆಸರು ಬಂದಿಲ್ಲ ಸರ್. ಇನ್ನಿತರ ಹೆಸರು 99, 2, 100ರಲ್ಲಿ 2, 101ರಲ್ಲಿ ಇದು 1, 102 ಮತ್ತು 105, 157, 158. ಓಕೆ ಸರ್. ಮಾತೃಭಾಷೆ ಬರ್ತದೆ ಸರ್. ಮಾತೃಭಾಷೆ ನೋಡಿದ್ರೆ ಜಗನ್ನಾಥಿ ಹೊರೆಯ ಮೂಲದ ಲಿಪಿರಹಿತ ಭಾಷೆ. ಕರೆಕ್ಟ್ ಸರ್, ಜಗನ್ನಾಥಿ ಭಾಷೆ ಸರ್. ಅದೇ ನೀವು ಹೇಳಿದ ಪ್ರಕಾರನೇ ಬರ್ಕೊಳ್ಳಿ ಸರ್. ಕುಲವೃತ್ತಿ ಒಂದು ಕುಲವೃತ್ತಿ ಇಲ್ಲಿದೆ ನೋಡುವ ಪ್ರಶ್ನೆ ಇದೆ. ನಿಮ್ಮ ಕುಲವೃತ್ತಿ ನಿಮ್ಮ ಕುಲಕಸುಬು ಸರ್. ಕುಲಕಸುಬು 81 ಇತರೆ ಬೈಲ್ ಪತ್ತಾರಿಕೆ ಅಂತ ಬರ್ಕೊಳ್ಳಿ ಸರ್. ಇದರಲ್ಲಿ ಬೈಲ್ ಪತ್ತಾರಲ್ಲಿ ವ್ಯಂಜನಗಳಿದೆ. ಇದು ಬೈಲ್ ಪತ್ತಾರಿಕೆ ಅಂತಲೇ ಬರ್ಕೋಬೇಕಾಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ಧನ್ಯವಾದಗಳು.
ನಮ್ಮ ದೊಡ್ಡವರು ಬರ್ತಾರೆ ಸರ್, ಅವ್ರದ್ದು ಕೂಡ ನೀವು ತೊಗೊಂತೀವಿ. ಆಯ್ತು ಸರ್, ಓಕೆ. ಈಗ ಸರ್ವೆ ಮಾಡಿದ ಪ್ರಕಾರ ಮಾಹಿತಿಗಳು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.